ಹಾಗಿದ್ರೆ ಸೊ ನೆಕ್ಸ್ಟ್ ವಿಲ್ ಗೋ ವಿತ್ ಸೆಕೆಂಡ್ ಕಾನ್ಸೆಪ್ಟ್ ದಟ್ ಇಸ್ ಡಿಮಾನಿಟೈಸೇಷನ್. ನೋಟುಗಳ ರದ್ದತಿ, ಡಿಮಾನಿಟೈಸೇಷನ್. ಓಕೆ, ಚಲೋ. ಸೊ ಬಿಫೋರ್ ಗೋಯಿಂಗ್ ಟು ಡಿಸ್ಕಸ್ ಅ ಟಾಪಿಕ್, ಫಸ್ಟ್ ವಿ ಶುಡ್ ನೋ ದ ಡಿಫ್ರೆನ್ಸಸ್ ಬಿಟ್ವೀನ್ ಸಮ್ ವರ್ಡ್ಸ್. ಕೆಲವು ವರ್ಡ್ಸ್ಗಳ ಡಿಫ್ರೆನ್ಸ್ಗಳು ನಮ್ಗೆ ಗೊತ್ತಿರಬೇಕು. ಯಾವ್ಯಾವುದು? ದ ಫಸ್ಟ್ ಒನ್ ಈಸ್ demonetization. The first one is demonetization. Second one is importantly devaluation. And third one is depreciation. Okay, third one is depreciation. Okay, so anybody know the difference between those three words? Yes, please. Depreciation, it is in general terms of commerce, it is a wear and tear of an asset. Okay, good. Okay. When it comes to Demonetization, yes. It is generally that there is no value for that particular amount. Okay. Next, and then what do you mean by devaluation? RBI is going to decrease the money value. That is called as devaluation. Can you explain with more words or a sentence? You can say. Exports just that. Very good. Yes. ಏನು ಮಾಡ್ತದೆ? ಡಿವ್ಯಾಲ್ಯೂಯೇಟ್ ಮಾಡ್ತದೆ. ಎಸ್. ಫಸ್ಟ್ ಒನ್ ಇಸ್ ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಅಂತಂದರೆ ಹಿಯರ್ ದ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಡಿಮಾನಿಟೈಸ್ ಇಟ್ಸ್ ಕರೆನ್ಸಿ. ಅಂದರೆ ಇವ್ರೇನು ಮಾಡ್ತಾ ಹೋಗ್ತಾರೆ ಅಂತಂದರೆ ತಮ್ಮ ಚಲಾವಣೆಯಲ್ಲಿದ್ದಂಥ ಸರ್ಕ್ಯುಲೇಷನಲ್ಲಿದ್ದಂತಹ ನೋಟ್ಗಳೇನು ಮಾಡ್ತಾರೆ? ಬ್ಯಾನ್ ಮಾಡಿಬಿಡ್ತಾರೆ. ಬ್ಯಾನ್. ಸೊ ಯಾವಾಗ ಈ ತೀರ್ಮಾನ ಕೈಗೊಳ್ತಾರಲ್ಲ, ವೆರಿ ನೆಕ್ಸ್ಟ್ ಆರ್ ಅಥವಾ ವೆರಿ ನೆಕ್ಸ್ಟ್ ಡೇಯಿಂದ ಆ ಕರೆನ್ಸಿಗಳಿಗೆ ದೇರ್ ಇಸ್ ನೋ ಎನಿ ವ್ಯಾಲ್ಯೂ. ಕರೆಕ್ಟಾ? ಅವೇನಾಗ್ತವಪ್ಪ ಅಂದರೆ ಜಸ್ಟ್ ಪೀಸ್ ಆಫ್ ಅ ಪೇಪರ್ ವಿತ್ ಹ್ಯಾವಿಂಗ್ ದಿ ಸ್ಮೈಲಿ ಗಾಂಧಿ ತಾತ ಫೋಟೋ. ಕರೆಕ್ಟಾ? ಅಲ್ಲೇನಾಗ್ತಾವೆ? ಜಸ್ಟ್ ಪೀಸ್ ಆಫ್ ಪೇಪರ್ ಆಗ್ತಾವೆ. ಇದನ್ನು ನಾವೇನು ಕರಿತೀವಿ? ಡಿಮಾನಿಟೈಸೇಷನ್. Okay, then devaluation, it means the government is going to decrease Indian currency values in front of foreign currency purposefully. ಓಕೆನಾ? ಇದು ಯಾವುದೋ ಬೈ ಆಕ್ಸಿಡೆಂಟ್ ಆಗಿ ನಡೆಯೋದಲ್ಲ, ಅಥವಾ ಇದು ಯಾವುದೋ ಬೈ ನ್ಯಾಚುರಲ್ ಆಗಿ ನಡೆಯೋದಲ್ಲ. ಗೌರ್ಮೆಂಟ್ ಏನು ಮಾಡ್ತದೆ? ಹೋಗಿ ಬೇಕಂತಾನೆ ಪರ್ಪಸ್ಫುಲಿ ಏನು ಮಾಡ್ತದೆ ಅಂತಂದರೆ ಕಡಿಮೆ ಮಾಡ್ತದೆ. ಸೇ ಫಾರ್ ಎಕ್ಸಾಂಪಲ್, ಇವಾಗ ನಾವೇನಾದರೂ $1ಗೆ ವಿ ಆರ್ ಪೇಯಿಂಗ್ 85 rupees ಅಂದ್ಕೊಳ್ಳೋಣ. $1ಗೆ ವಿ ಆರ್ ಪೇಯಿಂಗ್ 85 rupees. ಇಫ್ ಇನ್ ಕೇಸ್ ಗೌರ್ಮೆಂಟ್ ಏನಾದರೂ ನಿರ್ಧಾರ ತೊಗೊಂಡು ನೋ ವಿಲ್ ಪೇ 90 rupees to $1 ಅಂತಂದರೆ ದಿಸ್ ಈಸ್ ಕಾಲ್ಡ್ ಆಸ್ ಡಿವ್ಯಾಲ್ಯೂಯೇಷನ್. ಬಿಕಾಸ್ ಇನ್ ಫ್ರಂಟ್ ಆಫ್ ಫಾರಿನ್ ಕರೆನ್ಸಿ ದ ವ್ಯಾಲ್ಯೂ ಆಫ್ ದ ಇಂಡಿಯನ್ ಕರೆನ್ಸಿ ಇಸ್ ಡಿಕ್ರೀಸಿಂಗ್ ನಾ. ಎಸ್, ದಿಸ್ ಈಸ್ ಕಾಲ್ಡ್ ಆಸ್ devaluation. Okay na? And next one, depreciation. Depreciation is nothing but decreasing the currency values in front of goods and services. Okay na? When the money circulation is increase in an economy, ಆರ್ಥಿಕತೆಯಲ್ಲಿ ಹಣದ ಚಲಾವಣೆ ಹೆಚ್ಚಿಗೆ ಆದಂಗೆ ಏನಾಗ್ತದಪ್ಪ ಅಂತಂದರೆ ಎಸ್ ಬೇಸಿಕಲಿ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ ನಾವು. ಕರೆಕ್ಟಾ? ಇನ್ಫ್ಲೇಷನ್, ದ ಟೆಕ್ನಿಕಲ್ ವರ್ಡ್ is called as depreciation. Here in front of goods and services the value of the currency is decreasing. Say for example, ಸೊ ಇವಾಗ 1 kg ಈರುಳ್ಳಿ ತೊಗೊಂಡ್ರೆ 40 rupees ಪೇ ಮಾಡ್ತೀವಿ ಅಂದ್ಕೊಳ್ಳೋ. 1 kg ಈರುಳ್ಳಿಗೆ 40 rupees ಪೇ ಮಾಡ್ತೀವಿ. ಅದೇ ಏನಾದರೂ 1 kg ಈರುಳ್ಳಿಗೆ ವಿ ಆರ್ ಪೇಯಿಂಗ್ 1 kg ಈರುಳ್ಳಿಗೆ ನಾವೇನಾದರೂ 100 rupees ಪೇ ಮಾಡಿಬಿಟ್ರೆ ದಟ್ ಈಸ್ ಕಾಲ್ಡ್ ಆಸ್ ಕರೆನ್ಸಿ ಡೆಪ್ರಿಸಿಯೇಷನ್. ಬಿಕಾಸ್ ಇನ್ ಫ್ರಂಟ್ ಆಫ್ ದ ಈರುಳ್ಳಿ ಇಂಡಿಯನ್ ಕರೆನ್ಸಿ ಗೋಯಿಂಗ್ ಟು ಡಿಗ್ರೀಸ್ ಇಟ್ಸ್ ವ್ಯಾಲ್ಯೂಸ್. ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಏನಂತ? ಕಡಿಮೆ ಅಂತ. ಸೊ ಈ ಭಾಳ ಜನಕ್ಕೆ ಈ ಮೂರು ಟರ್ಮ್ಗಳದ ಕಾನ್ಸೆಪ್ಟ್ಗಳು ಅರ್ಥ ಆಗಿರೋಂಗಿಲ್ಲ. ಬಟ್ ನೀವೆಲ್ಲ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ಗಳಿರೋದ್ರಿಂದ ಯು ನೋ ದ ಕಾನ್ಸೆಪ್ಟ್ಸ್. ಓಕೆನಾ? ಸೊ ಹಾಗಿದ್ರೆ ವಿಲ್ ಗೋ ಇಟ್ ಡಿಮಾನಿಟೈಸೇಷನ್. ಓಕೆ, ಇಲ್ಲಿ ಬ್ಲ್ಯಾಕ್ ಮನಿಯನ್ನು ಕಂಟ್ರೋಲ್ ಮಾಡಬೇಕು ಒಂದನೇದ್ದು. ಎರಡನೇದ್ದು ಟೆರರಿಸಮ್ ಆ್ಯಕ್ಟಿವಿಟಿಗೆ ಫಂಡಿಂಗ್ ಆಗ್ತಿತ್ತು, ಇದನ್ನು ಕಡಿಮೆ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ took a very major decision in the year of 2016 November 8. ಓಕೆನಾ? ಎಸ್. ಹಾಗಿದ್ರೆ 2016 November 8 ಏನು ಮಾಡ್ತಾರಪ್ಪ ಅಂತಂದರೆ ಎಸ್ ಹೈಯೆಸ್ಟ್ ಡಿನಾಮಿನೇಟರಲ್ಲಿರೋಂಥ ವ್ಯಾಲ್ಯೂಬಲ್ ಕರೆನ್ಸಿಗಳು ಲೈಕ್ ಅವತ್ತಿನ ಸಮಯದಲ್ಲಿ ಹೈಯೆಸ್ಟ್ ಡಿನಾಮಿನೇಟರ್ ಬಂದುಬಿಟ್ಟು 500 and 1000. ಓಕೆ, 500 and 1000 ಅರ್ಥ ಆಗ್ಲಿಕ್ಕತ್ತದ. ಸೊ ಅವತ್ತು ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ 500 ನೋಟ್ಸ್ ಮತ್ತು 1000 rupees ನೋಟ್ಸ್ಗಳನ್ನು ಡಿಮಾನಿಟೈಸ್ ಮಾಡ್ತಾರೆ. ಡಿಮಾನಿಟೈಸ್ ಇಟ್ ಮೀನ್ಸ್ ಬ್ಯಾನ್ ಮಾಡಿಬರೋದು, ಅಂದರೆ ಅದರ ವ್ಯಾಲ್ಯೂವನ್ನು ನಿಲ್ ಮಾಡೋದು. ಅರ್ಥ ಆಗ್ಲಿಕ್ಕತ್ತದ. ಡಿವ್ಯಾಲ್ಯೂಯೇಷನಲ್ಲಿ ವ್ಯಾಲ್ಯೂವನ್ನು ಡಿಗ್ರೀಸ್ ಮಾಡೋದು.
ಇನ್ ಫ್ರಂಟ್ ಆಫ್ ಫಾರಿನ್ ಕರೆನ್ಸಿ. ಡೆಪ್ರಿಸಿಯೇಷನ್ ಒಳಗೆ ಇಟ್ ಸೆಲ್ಫ್ ವ್ಯಾಲ್ಯೂ ಏನಾಗ್ತದೆ, ರೆಡ್ಯೂಸ್ ಆಗ್ತದೆ ಇನ್ ಫ್ರಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಓಕೆನಾ? ಬಟ್ ಇಲ್ಲಿ ವ್ಯಾಲ್ಯೂ ರೆಡ್ಯೂಸ್ ಮಾಡೋದಲ್ಲ, ಅದ್ರ ವ್ಯಾಲ್ಯೂವನ್ನು ಏನು ಮಾಡಿಬಿಡೋದು, ನಿಲ್ ಮಾಡೋದು. ಕರೆಕ್ಟಾ? ಸೊ ಅದನ್ನ ಏನು ಮಾಡೋದಪ್ಪ ಅಂದ್ರೆ ಲೀಗಲಿಂದ ಹೊರಗೆ ಹಾಕೋದು. ಅದು ಲೀಗಲಿ ಯಾರು ಕೂಡ ಅದನ್ನೇನು ಮಾಡುವಂತಿಲ್ಲ, ಆ್ಯಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ಅದನ್ನೇನು ಮಾಡುವಂತಿಲ್ಲ, ಬಳಸುವಂತಿಲ್ಲ. ಸೇ ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಓಲ್ಡ್ 1000 ರೂಪೀಸ್ ನೋಟ್ ಅದ ಅನ್ಕೊಳ್ಳೋಣ. ಓಲ್ಡ್ 1000 ರೂಪೀಸ್ ನೋಟನ್ನು ನಾನು ನಿಮ್ಗೆ ಕೊಟ್ಟೆ ಅಂತಂದರೆ ನಾಟ್ ಏಬಲ್ ಟು ಟೇಕ್ ದ್ಯಾಟ್ ಓಲ್ಡ್ 1000 ರೂಪೀಸ್ ನೋಟ್, ಬಿಕಾಸ್ ಅದು ಇವಾಗ ಲೀಗಲಿ ಅದನ್ನು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ಏನು ಮಾಡೋಂಗಿಲ್ಲಪ್ಪ ಅಂದ್ರೆ ತೊಗೊಳಂಗಿಲ್ಲ. ದಿಸ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಎಸ್ ಡಿಮಾನಿಟೈಸೇಷನ್. ಇದನ್ನೇ ನಾವೇನು ಕರಿತೀವಿ ಅಂತಂದರೆ ಡಿಮಾನಿಟೈಸೇಷನ್ ಅಂಥೇಳಿ ಕರಿತೀವಿ. ಓಕೆನಾ? ಹಾಗಿದ್ರೆ ಸರ್ ಇಲ್ಲಿ ಆದಂಥ ಡಿಮಾನಿಟೈಸೇಷನ್ ಏನಾಗ್ತದಲ್ಲ 2016 ಏನಾಗ್ತಲ್ಲ, ಇದು ಇಂಡಿಯನ್ ಹಿಸ್ಟ್ರಿ ಒಳಗೆ ಥರ್ಡ್ ಡಿಮಾನಿಟೈಸೇಷನ್. ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ವಾಸ್ ನಾಟ್ ಅ ಫಸ್ಟ್ ಡಿಮಾನಿಟೈಸೇಷನ್ ಇನ್ ಇಂಡಿಯನ್ ಹಿಸ್ಟ್ರಿ, ಇಟ್ ವಾಸ್ ಅ ಥರ್ಡ್ ಡಿಮಾನಿಟೈಸೇಷನ್ ಇನ್ ಇಂಡಿಯನ್ ಹಿಸ್ಟ್ರಿ. ಹಾಗಿದ್ರೆ ದ ಫಸ್ಟ್ ಡಿಮಾನಿಟೈಸೇಷನ್, ಎಸ್ ವೆರಿ ಇಂಪಾರ್ಟೆಂಟ್, ದ ಫಸ್ಟ್ ಡಿಮಾನಿಟೈಸೇಷನ್ ವಾಸ್ ಗೋಯಿಂಗ್ ಟು ಹ್ಯಾಪನ್ ಇನ್ 1948. ಎಸ್ ವೆರಿ ಇಂಪಾರ್ಟೆಂಟ್. ಇನ್ 1948 ಅವತ್ತಿನ ಸಮಯದಲ್ಲಿದ್ದಂಥ ಹೈಯೆಸ್ಟ್ ಡಿನಾಮಿನೇಟರ್ಸ್ ವಿಲ್ ಬಿ 1000, 5000 ಆ್ಯಂಡ್ 10,000. ಎಸ್ ವೆರಿ ಇಂಪಾರ್ಟೆಂಟ್. ಅವತ್ತಿನ ಸಮಯದಲ್ಲಿ ದ ಹೈಯೆಸ್ಟ್ ಡಿನಾಮಿನೇಟರ್ ನೋಟ್ಸ್ ವಾಸ್ 1000, 5000 ಆ್ಯಂಡ್ 10,000. ಎಸ್, 1934 RBI ಕಾಯ್ದೆಯ ಸೆಕ್ಷನ್ 24, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡರ್ 1934 RBI ಆ್ಯಕ್ಟ್ ಸೆಕ್ಷನ್ 24 ಏನು ಹೇಳ್ತದಪ್ಪ ಅಂತಂದರೆ, RBI ಹ್ಯಾವ್ ದ ಪವರ್ ಟು ಪ್ರಿಂಟ್ ದಿ ನೋಟ್ ಅಪ್ ಟು 10,000 ಡಿನಾಮಿನೇಟರ್. ಓಕೆನಾ? ಸೊ ಅದ್ರ ಪ್ರಕಾರ ಇಲ್ಲಿ 1948 ಒಳಗೆ ಫಸ್ಟ್ ಟೈಮ್ 1000, 5000 ಆ್ಯಂಡ್ 10,000 ನೋಟ್ಸ್ಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಡಿಮಾನಿಟೈಸ್ ಮಾಡ್ತಾರೆ. ಇದು ಫಸ್ಟ್ ಡಿಮಾನಿಟೈಸೇಷನ್. ಲೆಟರ್ ಆನ್ 1954 ಏನಾಗ್ತದಪ್ಪ ಅಂದರೆ ಮತ್ತೆ ಡಿಮಾನಿಟೈಸ್ ಆದಂಥ ನೋಟ್ ಹಳೇದು ಹೋಗಿ ಹೊಸ ನೋಟ್ಗಳು ರೀಪ್ರಿಂಟ್ ಮಾಡ್ತಾರೆ. ಅಗೇನ್ 1000, 5000, 10,000. ಯಾವಾಗ 1954 ಏನು ಮಾಡ್ತಾರಪ್ಪ ಅಂದರೆ ರೀಪ್ರಿಂಟ್ ಮಾಡ್ತಾರೆ. 1948 54 ಮಟ್ಟ ದೇರ್ ವಾಸ್ ನೋ 1000, 5000 ಆ್ಯಂಡ್ 10,000 ನೋಟ್ಸ್ ವಾಸ್ ಇನ್ ಇಂಡಿಯನ್ ಎಕಾನಮಿ. ಆಫ್ಟರ್ 1954 ಅಗೇನ್ ದ ಗೌರ್ಮೆಂಟ್ ಇಸ್ ಗೋಯಿಂಗ್ ಟು ರೀಪ್ರಿಂಟೆಡ್ ದಿ ಅಗೇನ್ highest denominator notes. It was the first demonetization. Okay, and second one, yes, very very important. Again second one demonetization is very important in the 1978. Yes, second demonetization was 1978. ಅಲ್ಲಿ ಮೊರಾರ್ಜಿ ದೇಸಾಯಿ ವಾಸ್ ಅ ಪ್ರೈಮ್ ಮಿನಿಸ್ಟರ್. ಸೊ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಅವತ್ತಿನ ಅಧಿಕಾರಾವಧಿಯಲ್ಲಿ ಚಲಾವಣೆದಂತಹ 5,000 ಮತ್ತು 10,000 ನೋಟ್ಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಡಿಮಾನಿಟೈಸ್ ಮಾಡ್ತಾರೆ. 5,000 ಆ್ಯಂಡ್ 10,000 ನೋಟ್ಸ್ಗಳನ್ನ ಡಿಮಾನಿಟೈಸ್ ಮಾಡ್ತಾರೆ. ಅಲ್ಲಿಂದ ಯಾವುದೇ 5,000 ಆ್ಯಂಡ್ 10,000 ನೋಟ್ಸ್ಗಳೇನಾಗಿಲ್ಲಪ್ಪ ಅಂದರೆ ರೀಪ್ರಿಂಟ್ ಆಗಿಲ್ಲ. ಅರ್ಥ ಆಗಲಿಕ್ಕತ್ತದ. ಆ್ಯಂಡ್ ಥರ್ಡ್ ಡಿಮಾನಿಟೈಸೇಷನ್ 2016 ನವೆಂಬರ್ 8. ಎಸ್, 1000 ರೂಪೀಸ್ ಆ್ಯಂಡ್ 500 ರೂಪೀಸ್ಗಳೇನಾಗ್ತವಪ್ಪ ಅಂದರೆ ಡಿಮಾನಿಟೈಸ್ ಆಗ್ತವೆ. ವೆರಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಆದಮೇಲೆ ನ್ಯೂ ನೋಟ್ಸ್ಗಳೇನಾಗ್ತವಪ್ಪ ಅಂದರೆ ರಿಲೀಸ್ ಆಗ್ತಾ ಹೋಗ್ತು. ಅರ್ಥ ಆಗ್ಲಿಕ್ಕತ್ತದ. ಇಲ್ಲಿನ ಡಿಮಾನಿಟೈಸ್ ಮಾಡ್ತಾರಲ್ಲ, ಈ ಡಿಮಾನಿಟೈಸ್ ಮಾಡಿದ್ದು ಎವ್ರಿಥಿಂಗ್ ಅಂಡರ್ ದಿ ಲಾ, ಎಲ್ಲವೂ ಕೂಡ ಲಾ ಅಂಡರ್ ಒಳಗೆ ಮಾಡಿರ್ತಾರೆ. ದೇರ್ ಈಸ್ ನೋ ಮಿಸ್ಯೂಸಸ್ ಆಫ್ ದಿ ಪವರ್ಸ್. ಇಲ್ಲಿ ಯಾವುದೇ ಪವರ್ಗಳೇನಾಗಿಲ್ಲಪ್ಪ ಅಂದರೆ ಮಿಸ್ಯುಟಿಲೈಸೇಷನ್ ಆಗಿಲ್ಲ ಅನ್ನುವಂಥದ್ದನ್ನು ಏನು ಮಾಡ್ತಾರಪ್ಪ ಅಂತಂದರೆ ಅವತ್ತು ನಮ್ಗೆ ಈ ವರ್ಷ ಅಂದರೆ ಲಾಸ್ಟ್ ಇಯರ್ 2023 ಒಳಗೆ ಸುಪ್ರೀಂ ಕೋರ್ಟ್ ಏನು ಮಾಡ್ತದಪ್ಪ ಅಂದರೆ ತೀರ್ಪು ಕೊಡ್ತದ. ಸೊ ಹಾಗಾಗಿ ಅದು ನ್ಯೂಸ್ ಒಳಗಿತ್ತು. ಅರ್ಥ ಆಗ್ಲಿಕ್ಕತ್ತದ. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಟ್ ಸಿಸ್ಟಮ್ಗಳಿರೋದ್ರಿಂದ ಸಣ್ಣದಾಗಿ ಕೆಲವು ನೋಟ್ ಸಿಸ್ಟಮ್ ಬಗ್ಗೆ ನಾವೇನು ಮಾಡೋದಾದ್ರೆ ಡಿಸ್ಕಸ್ ಮಾಡೋದಾದರೆ, ಎಸ್, ನಮ್ಮ ದೇಶದಲ್ಲಿ ನೋಟ್ಗಳನ್ನು ಮುದ್ರಣ ಮಾಡುವ ಸಾರ್ವಭೌಮ ಅಧಿಕಾರವನ್ನು ಯಾರಿಗೆ ಕೊಟ್ಟಿದ್ದೀವಪ್ಪ ಅಂದರೆ RBI ಕೊಟ್ಟಿದ್ದೀವಿ. ಅಂಡರ್ 1934, ಎಸ್, 1934 RBI ಆ್ಯಕ್ಟ್ ಸೆಕ್ಷನ್ 22, ವೆರಿ ಇಂಪಾರ್ಟೆಂಟ್. Under 1934 RBI Act section 22 the prakara, RBI have only the authority to print the note except 10 rupees. ಓಕೆ, 10 ರೂಪಾಯಿ ನೋಟನ್ನು ಬಿಟ್ಟು ಉಳಿದೆಲ್ಲ ನೋಟ್ಗಳನ್ನು ಪ್ರಿಂಟ್ ಮಾಡುವ ಅಧಿಕಾರವನ್ನು ಯಾರಿಗೆ ಕೊಟ್ಟಿದ್ದೀವಿ? RBI ಕೊಟ್ಟಿದ್ದೀವಿ. ಇನ್ ದ ಸೇಮ್ ವೇ 1934 RBI ಆ್ಯಕ್ಟ್ ಸೆಕ್ಷನ್ 24ನ ಪ್ರಕಾರ ದ ಹೈಯೆಸ್ಟ್ ಡಿನಾಮಿನೇಟರ್ ನೋಟ್ ವಿಲ್ ಬಿ 10,000.
ಇಫ್ ಇನ್ ಕೇಸ್ ನಾವೇನಾದರೂ 20,000 ಡಿನಾಮಿನೇಟರ್ ನೋಟ್ಸ್ ತರಬೇಕಂದ್ರೆ ಫಸ್ಟ್ ನಾವು ಅಮೆಂಡ್ ಮಾಡಬೇಕು. ಅರ್ಥ ಆಗ್ಲಿಕ್ಕತ್ತದ? ತರಲಿಕ್ಕೆ ಬರೋಂಗಿಲ್ಲ ಅಂತಲ್ಲ, ವಿ ಶುಡ್ ಅಮೆಂಡ್ ದ ರೂಲ್ಸ್, ವಿ ಶುಡ್ ಅಮೆಂಡ್ ದ ಲಾ. ಓಕೆನಾ? ಹಾಗಿದ್ರೆ ಟೋಟಲಿ ವಿ ಹ್ಯಾವ್ 4 ನೋಟ್ ಪ್ರಿಂಟಿಂಗ್ ಸ್ಟೇಷನ್ಸ್ ನಮ್ಮ ದೇಶದಲ್ಲಿ. ಟೋಟಲಿ ಹೌ ಮೆನಿ? 4 ನೋಟ್ ಪ್ರಿಂಟಿಂಗ್ ಸ್ಟೇಷನ್ಸ್ ವಿ ಹ್ಯಾವ್. ಓಕೆನಾ? ಸೊ ಎಲ್ಲೆಲ್ಲ ಅದಾವ ಹಾಗಿದ್ರೆ? ಮೈಸೂರು, ಮುಂಬೈ, ಮೇ ಬಿ ಗುಜರಾತ್. ಓಕೆ, ನಂಗೆ ಇಲ್ಲಿವರೆಗೂ ಗುಜರಾತ್ ಗೊತ್ತಿತ್ತು, ಇವತ್ತಿಂದ ಹೊಸದು ಮೇ ಬಿ ಗುಜರಾತ್. ಹೊಸದೇನಾದ್ರು ಫಾರ್ಮ್ ಮಾಡಿ ನರೇಂದ್ರ ಮೋದಿ ಓಕೆ. ಎಸ್ ಮ್ಯಾಮ್. ಕೋಲ್ಕತ್ತಾ. Come on. The first one is Nasik, Maharashtra. First one is Nasik, Maharashtra. Second one is Devas, Madhya Pradesh. Second one is Devas, Madhya Pradesh. Devas, Madhya Pradesh. Third one Mysuru, Mysuru, Karnataka. And fourth one Salboni, West Bengal. Fourth one is Salboni, ವೆಸ್ಟ್ ಬೆಂಗಾಲ್. ಅರ್ಥ ಆಗ್ಲಿಕ್ಕತ್ತದ? ಓಕೆ, ಇದು ನೋಟ್ ಪ್ರಿಂಟ್ಗಳ ಬಗ್ಗೆ. ಇನ್ನು ಕಾಯಿನ್ಸ್. ಸರ್ ಇವರು ಕಾಯಿನ್ಸನ್ನು ಮಾಡ್ತಾರನ್ರಿ? ಕಾಯಿನ್ಸ್ಗಳನ್ನ ಇವರೇ ಪ್ರಿಂಟ್ ಮಾಡ್ತಾರೆ? ನೋ, ಕಾಯಿನ್ಸ್ಗಳನ್ನು ಮತ್ತೆ ಇನ್ನೊಂದು ಮಿಂಟಿಂಗ್ ಸ್ಟೇಷನ್ಸ್ ಅಂತ ಹೇಳಿ ಕರಿತೀವಿ. ಏನು ಕರಿತೀವಿ? ಮಿಂಟಿಂಗ್ ಸ್ಟೇಷನ್ಸ್. ಓಕೆ, ಹೌ ಮೆನಿ ಮಿಂಟಿಂಗ್ ಸ್ಟೇಷನ್ಸ್ ವಿ ಹ್ಯಾವ್? ಅಗೇನ್ 4. ಗುಡ್. ಎಲ್ಲೆಲ್ಲಿ? ಹೈದ್ರಾಬಾದ್, ನೋಯ್ಡಾ, ಮುಂಬೈ. ವೆರಿ ಗುಡ್. First one is Hyderabad, Noida, Mumbai, Kolkata. Okay? ಅರ್ಥ ಆಗ್ಲಿಕ್ಕತ್ತದ? ಎಸ್, ಸಿಂಬಲ್ಸ್ ಇಸ್ ದೇರ್. ಹೇಳ್ತೇನೆ. ಓಕೆ, ಒಂದೊಂದು ಲೆಟ್ ಮಿ ಕಂಪ್ಲೀಟ್ ಒನ್ ಬೈ ಒನ್. ಓಕೆ, ಸೊ ಇಲ್ಲಿ ನೋಡ್ರಿ, Nasik and Devas, very important. It was established in 1924. Very important. It was established in that 1924 under the British era only. Okay na? Second one is Devas. It was established in 1974. Yavaga? 1974. And Mysuru 1998 and Devas, Salboni 1998. Okay. These two are comes under the RBI. Yes, very important. These two comes under the RBI. These two comes under the Government of India. Is it clear? Yavyavadu? Nasik and Devas are comes under the Government of India. Mysore and Salboni comes under the RBI. Artha aglikattada? Very important. Ilbari, basically Hyderabad, okay, Mumbai, Noida, Kolkata. ಒಂದು ಸಣ್ಣ ಟ್ರಿಕ್ಸ್ ಹೆಂಗೆ ನೆನಪಿಟ್ಕೋಬೇಕು? ನಾವೇನು ಯೂಶ್ವಲಿ ಫ್ರೆಂಡ್ಸ್ ಎಲ್ಲ ಮಾತಾಡೋ ಮುಂದೆ ಫ್ರೆಂಡ್ ಏನಾದರೂ ಒಂದು ಬೇಡವಾದ ಶಬ್ದ ಅಂದ್ರೆ ನಾವಂತೀವಿ ಹೇ ಮುಖ ನೋಡ್ಕೊ ಅಂತೀವಿ. ಹೆಂಗೆ ಕರಿತೀವಿ? ಹೇ ಮುಖ ನೋಡ್ಕೊ. ಎಸ್, ಹೇ ಮುಖ ನೋಡ್ಕೊ. ನಾವು ಉತ್ತರ ಕರ್ನಾಟಕ ಕಡೆ ಅಂತೂ ಅಂದೇ ಅಂತೀವಿ. ನೀವು ಅಂತೀರಿ ಯೂಶ್ವಲಿ, ನೀವು ಅಂತಿರಲ್ಲ, ಹೌದಲ್ಲ? ಹೇ ಮುಖ ನೋಡ್ಕೊ. ಹೈದರಾಬಾದ್, ಮುಂಬೈ, ನೋಯ್ಡಾ, ಕೋಲ್ಕತ್ತಾ. ಇಸ್ ಇಟ್ ಕ್ಲಿಯರ್? ಎಸ್, ವಿ ಹ್ಯಾವ್ ಅ ಸಿಂಬಾಲ್ಸ್ ಆಲ್ಸೋ. ಏನು? ಇಫ್ ಕಾಯಿನ್ ಮೇಲೆ ಇಫ್ ದೆರ್ ಈಸ್ ಎನಿ ಸ್ಟಾರ್ ಸಿಂಬಾಲ್, ಏನಾದರೂ ಸ್ಟಾರ್ ಸಿಂಬಾಲ್ ಇದ್ದರೆ ಅದು ಎಲ್ಲಿ? ಹೈದರಾಬಾದ್ನಲ್ಲಿ ಮಿಂಟ್ ಆಗಿತ್ತು ಅಂತ ಅರ್ಥ. ಇನ್ ದ ಕಾಯಿನ್ ಮೇಲೆ ಏನಾದರೂ ಸ್ಟಾರ್ ಸಿಂಬಾಲ್ ಇದ್ದರೆ ಅದು ನಮ್ಗೆ ಹೈದರಾಬಾದ್. ಓಕೆನಾ? ಓಕೆ, ಸಾರಿ, ಹೈದರಾಬಾದ್ ಸ್ಟಾರ್ ಸಿಂಬಾಲ್. ಓಕೆ, ನೆಕ್ಸ್ಟ್ ಒನ್ ಈಸ್ ಅಲ್ಲೇನಾದರೂ ನಮ್ಗೆ ಡೈಮಂಡ್ ಸಿಂಬಾಲ್ ಇದ್ದರೆ, ಅಲ್ಲಾದರೂ ಡೈಮಂಡ್ ಸಿಂಬಾಲ್ ಇದ್ದರೆ ಮುಂಬೈ. ಡೈಮಂಡ್ ಸಿಂಬಾಲ್ ಇದ್ದರೆ ಮುಂಬೈ. ಅಲ್ಲಿ ಜಸ್ಟ್ ಏನಾದರೂ ಒಂದು ಡಾಟ್ ಇದ್ದರೆ ನೋಯ್ಡಾ. ಅಲ್ಲಿ ಏನೂ ಸಿಂಬಾಲ್ಗಳೇ ಇಲ್ಲಪ್ಪ ಅಂತಂದರೆ ದಟ್ ಈಸ್ ಕೋಲ್ಕತ್ತಾ, ಖಾಲಿ ಕೋಲ್ಕತ್ತಾ. ಓಕೆನಾ? ಚಲೋ. ಸೊ ಈಗ ನಾವು ಡಿಮಾನಿಟೈಸೇಷನ್ ಬಗ್ಗೆ ನೀವು ಎಕನಾಮಿ ಒಳಗೆ ಭಾಳ ಡೀಟೇಲಾಗಿ ಕಲಿತಾ ಹೋಗ್ತೀರಿ. ವೆನ್ ಸ್ಟಡಿಂಗ್ ಅಬೌಟ್ ದಿ RBI ಆರ್ ಕರೆನ್ಸಿ ಸಿಸ್ಟಮ್ ಇನ್ ದಿಸ್ ನೇಷನ್. ಭಾರತದ ಕರೆನ್ಸಿ ಸಿಸ್ಟಮ್ ಮತ್ತು RBI ಕಲೆ ಬಗ್ಗೆ ಇನ್ ಡೀಟೇಲಾಗಿ ಕಲಿತಾ ಹೋಗ್ತೀರಿ. ಮಸ್ಟ್ ಕಲ್ತಿದ್ದೀವಲ್ಲ? ಓಕೆ, ಅಷ್ಟು ಡೀಟೇಲಾಗಿ ಹೋಗುವಂಥ ನೆಸೆಸಿಟಿ ಇಲ್ಲ. ಜಸ್ಟ್ ನಮ್ಮ ಕರೆಂಟ್ ಅಫೇರ್ ಏನಿತ್ತು ಅಷ್ಟೇ. ಓಕೆನಾ? ಇನ್ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ಲಿ ನಾವು ಡಿವ್ಯಾಲ್ಯೂಯೇಷನ್ ಆಫ್ ದ ಕರೆನ್ಸಿ ಅಂತ ಹೇಳಿ ಕರಿತೀವಿ. ಏನು ಡಿವ್ಯಾಲ್ಯೂಯೇಷನ್ ಆಫ್ ದ ಕರೆನ್ಸಿ ಅಂತಂದರೆ, ಸೊ ದ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಡಿಕ್ರೀಸ್ ದಿ ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಪರ್ಪಸ್ಫುಲಿ ಇನ್ ಫ್ರಂಟ್ ಆಫ್ ದಿ ಫಾರಿನ್ ಕರೆನ್ಸಿ. ಓಕೆ, ಹಾಗಾದರೆ ಇದು ಎಷ್ಟು ಸಲ ನಡೀತು ಆರ್ಥಿಕತೆಯಲ್ಲಿ? ಇದು ಕೂಡ ಬಹಳ ಸಲ, 3 ಸಲ ಮಾತ್ರ. ಇದು ಕೂಡ 3 ಸಲ ಏನಾಗಿದೆಪ್ಪ ಅಂದರೆ ಕರೆನ್ಸಿ ಡಿವ್ಯಾಲ್ಯೂಯೇಷನ್ ಆಗಿದೆ. ಸೊ ಫಸ್ಟ್ ಒನ್ ಇಸ್ 1948, ಸೆಕೆಂಡ್ ಒನ್ ಇಸ್ 1966 ಆ್ಯಂಡ್ ಥರ್ಡ್ ಒನ್ 1991. ಓನ್ಲಿ 3 ಟೈಮ್ಸ್ ಮಾತ್ರ ನಮ್ದು ಏನಾಗಿದೆಪ್ಪ ಅಂದರೆ ಕರೆನ್ಸಿ ಡಿವ್ಯಾಲ್ಯೂಯೇಷನ್ ಆಗ್ಯದ ಇನ್ ಫ್ರಂಟ್ ಆಫ್ ದಿ ಫಾರಿನ್ ಕರೆನ್ಸಿ. ಆ್ಯಂಡ್ ಡೆಪ್ರಿಸಿಯೇಷನ್ ರೆಗ್ಯುಲರ್ಲಿ ನಡೀತಿರ್ತದೆ.
ಇಟ್ಸ್ ಅ ನ್ಯಾಚುರಲ್ ಪ್ರಾಸೆಸ್. ಸೇ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಈ ಟೊಮೆಟೊ ರೇಟ್ ಆಗಿರ್ಬೋದು, ಈರುಳ್ಳಿ ರೇಟ್ ಜಾಸ್ತಿ ಆದಾಗ ಇಟ್ಸ್ ಅ ನ್ಯಾಚುರಲ್ ಪ್ರಾಸೆಸ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದಿ ಸೆಕೆಂಡ್ ಟಾಪಿಕ್. ಇದಿಷ್ಟು ನಮ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಸೆಕೆಂಡ್ ಟಾಪಿಕ್ ಸಂಬಂಧಪಟ್ಟಂಗೆ. ಇಲ್ಲಿ ನಮ್ಗೆ ಇದ್ದಿದ್ದು ಪಾಲಿಟಿ, ಸುಪ್ರೀಂ ಕೋರ್ಟ್ ವರ್ಡಿಟ್ ಕೊಡ್ತದ, ಎವ್ರಿಥಿಂಗ್ ಶುಡ್ ಅಂಡರ್ ದಿ ಲಾ, ಎಲ್ಲವೂ ಕೂಡ ಲಾದ ಅಡಿ ಒಳಗೆ ಆಗಿದ್ದವು ಅಂತೇಳಿ. ಬಟ್ ಅದರದ್ದು ಕೋರ್ ಸಬ್ಜೆಕ್ಟ್ ಅಂತ ಹೋದಾಗ ವಿ ಹ್ಯಾವ್ ದಿಸ್ ಮಚ್ ಇನ್ಫಾರ್ಮೇಷನ್. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್?